ಕಾಂಗ್ರೆಸ್ ಮನೆಯ ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕುವುದಕ್ಕೆ ವರಿಷ್ಠರು ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ನಾಳೆ ವರಿಷ್ಠರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಇದೆ. ಅದಕ್ಕೂ ಮೊದಲು ಇವತ್ತು ಸಿಎಂ ಡಿಸಿಎಂ ಮುಖಾಮುಖಿ ಆಗ್ತಾ ಇದ್ದಾರೆ. ಈ ಮೂಲಕ ಅಂತಿಮ ಹಂತಕ್ಕೆ ಅಧಿಕಾರ ಹಂಚಿಕೆಯ ಸಮರ ಬಂದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಶೀಘ್ರವೇ ಸಿಹಿ ಸುದ್ದಿ ಸಿಗಲಿದೆ ಅಂತ ಹೇಳಿ ಡಿಕೆ ಬಣ ಹೇಳ್ತಾ ಇದೆ. ಎಐಸಿಸಿ ಅಧ್ಯಕ್ಷರು ಕರೆದ್ರೆ ಎಲ್ಲರೂ ಕೂಡ ನಾವು ದೆಹಲಿಗೆ ಹೋಗೋದಕ್ಕೆ ರೆಡಿ ಅಂತ ಹೇಳ್ತಿದ್ದಾರೆ. ಸಿಎಂ ಡಿಸಿಎಂ ಅನ್ನ ಕರೆಸಿ ಹೈಕಮಾಂಡ್ ಮಾತನಾಡಬೇಕು. ಆದಷ್ಟು ಬೇಗ ಈ ಗೊಂದಲ ಗೋಜಲನ್ನ ಬಗೆಹರಿಸಬೇಕು. ಹೈಕಮಾಂಡ್ ಎಲ್ಲದಕ್ಕೂ ಕೂಡ ಮದ್ದರಿಯುವ ವಿಶ್ವಾಸವಿದೆ ಅಂತ ಹೇಳ್ತಿದ್ದಾರೆ. ಕುರ್ಚಿ ಜಟಾಪಟಿಗೆ ಬ್ರೇಕ್ ಬೀಳುತ್ತೆ ಅಂತ ಹೇಳಿ ಸಿಎಂ ಬಣ ಕೂಡ ಹೇಳ್ತಾ ಇದೆ. ಹಗ್ಗಜಗ್ಗಾಟ ಜೋರಾಗಿದೆ, ಪೈಪೋಟಿ ಜೋರಾಗಿದೆ. ಅಂತಿಮವಾಗಿ ಯಾವ ಬಣದ ಕೈ ಮೇಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಬಹುತೇಕ ಈ 2-3 ದಿನಗಳಲ್ಲಿ ಅದಕ್ಕೊಂದು ಕ್ಲಾರಿಟಿ ಸಿಗುವಂತಹ ಚಾನ್ಸಸ್ ಎದ್ದು ಕಾಣಿಸ್ತಾ ಇದೆ. ಇವತ್ತು ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್, ನಾಳೆ ವರಿಷ್ಠರಿಂದ ಮಹತ್ವದ ಸಭೆ, ತದನಂತರ ಆಗುವಂತಹ ಬೆಳವಣಿಗೆಗಳು ಸದ್ಯಕ್ಕಂತೂ ಕುತೂಹಲ ಕೆರಳಿಸ್ತಾ ಇದ್ದಾವೆ. ಎಲ್ಲ ಸಿಹಿ ಸುದ್ದಿಗಳು ಬರುತ್ತೆ. ಆ ಒಂದು ದಿನ ನಾನು ನಿಮ್ಮೆಲ್ಲ ಪ್ರೆಸ್ ಮೀಟ್ ಮಾಡ್ತೇನೆ. ಕರ್ನಾಟಕ ರಾಜ್ಯದ 7 ಕೋಟಿ ಜನಕ್ಕೂ ಸಿಹಿ ಸುದ್ದಿ ಸಿಗುತ್ತೆ. ಸೂಕ್ತ ಸಮಯದಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನ ಹೈಕಮಾಂಡ್ ಅವರು ತೆಗೆದುಕೋತಾರೆ. ಇವತ್ತು ನಾವು ಯಾವ ರೀತಿ ಮಾತನಾಡ್ತೇವೆ, ಯಾವ ರೀತಿ ನಡ್ಕೋತೇವೆ ಅನ್ನೋದನ್ನ ಅದೇ ಇತಿಹಾಸ. ಅದು ಬಹಳಷ್ಟು ಮಾತುಗಳನ್ನು ಕೊಟ್ಟಿರೋಂಥದ್ದನ್ನ ಸಿದ್ದರಾಮಯ್ಯ ಸಾಹೇಬರು ಈಡೇರಿಸ್ತಾರೆ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ. ಸೊ ಆಗತ್ತೆ ಅಂತ ಹೇಳಲಿಕ್ಕೆ ಸಿದ್ದರಾಮಯ್ಯ ಸಾಹೇಬರ ವ್ಯಕ್ತಿತ್ವನೇ ಆ ಥರ. ನಾವೆಲ್ಲ ಯಾವ ವಿಚಾರದಲ್ಲೂ ರಿಯಾಕ್ಟ್ ಮಾಡಲ್ಲ. ಗೊಂದಲ ಎಲ್ಲಾನು ನಾನು ಬಗೆಹರಿಸ್ತೀನಿ. ಸೊ ಆದಷ್ಟು ಬೇಗ ರಾಹುಲ್ ಜಿ ನಾವೆಲ್ಲ ಡಿಸ್ಕಸ್ ಮಾಡಿ ಒಂದು ಕನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಟೈಮ್ ಬಂದಾಗ ಮಾತಾಡ್ತೀನಿ. ಎಲ್ಲವೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ನಮ್ಮ ವರಿಷ್ಠರು ಈಗಾಗಲೇ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ, ಆದೇಶ ಕೊಟ್ಟಿದ್ದಾರೆ. ಅನವಶ್ಯಕವಾಗಿ ಯಾರು ಮಾತಾಡೋದು ಅವಶ್ಯಕತೆ ಇಲ್ಲ ಅಂತ. ನಾವೆಲ್ಲ ಚೆನ್ನಾಗಿ ಉತ್ತಮವಾಗಿ ಆಡಳಿತ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಉತ್ತಮ ಆಡಳಿತ ಕೊಡ್ತಾ ಇದ್ದೇವೆ. ಸಣ್ಣ ಪುಟ್ಟ ಗೊಂದಲಗಳು ಇರ್ತವೆ. ಅಂತದ್ದೇನಾದ್ರೂ ಇದ್ರೆ ಹೈಕಮಾಂಡ್ ತೀರ್ಮಾನ. ಏನು ಗೊಂದಲನೂ ಇಲ್ಲ, ನೀವು ಗೊಂದಲ ಮಾಡ್ಕೋಬೇಡಿ. ಏನು ಗೊಂದಲ ಇಲ್ಲ, ನೀವು ಗೊಂದಲ ಮಾಡ್ಕೋಬೇಡಿ. ಗೊಂದಲ ಏನು ಇಲ್ಲ, ನೀವು ಗೊಂದಲ ಮಾಡ್ಕೋಬೇಡಿ. ಅದು ನನಗೆ ಗೊತ್ತಿಲ್ಲ. ನೋಡಿ, ಮೊದಲನೇದಾಗಿ ಇದು ಮಾಹಿತಿ ಎಲ್ಲಿಂದ ಬರ್ತಾ ಇದೆ ತಮಗೆ ಗೊತ್ತಿಲ್ಲ. ಅಧಿಕೃತವಾದಂಥ ಆಹ್ವಾನ ಇರ್ಬೋದು ಅಥವಾ ಹೇಳಿಕೆಯನ್ನ ಇನ್ನು ಯಾರು ನೀಡಿಲ್ಲ. ಸರಿ, ಉಸ್ತುವಾರಿ ಯಾರು ರಣದೀಪ್ ಅವ್ರು ಇರ್ಬೋದು ಅಥವಾ ಎಐಸಿಸಿ ಅಧ್ಯಕ್ಷರು ಇರ್ಬೋದು, ಕರೆದಾಗ ಹೋಗ್ತೀನಿ ಅಂತ ಎಲ್ಲರೂ ಹೇಳಿದಾರಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಅವ್ರು ಹೇಳಿ, ಯಾರು ಡೆಲ್ಲಿನ ಸಂದೇಶ ಬರಲಿ, ಅದಾದ್ಮೇಲೆ ನೋಡೋಣ. ಸಮಯದ ಪ್ರಜ್ಞೆ ಹೈಕಮಾಂಡಿಗೆ ಇದೆ. ಸಂದರ್ಭ ಸನ್ನಿವೇಶ ನೋಡ್ಕೊಂಡು ಅವ್ರು ಕರೀತಾರೆ. ಇದೇನು ಹೊಸದ ಹೇಳಿ? 130 ವರ್ಷದಿಂದ ನಮ್ಮ ಪಕ್ಷ ನಡ್ಕೊಂಡು ಬಂದಿದೆ. ಯಾವಾಗ ಏನು ಮಾಡಬೇಕು, ಯಾವಾಗ ಎಲ್ಲಿ ಇಂಟರ್ವೆನ್ಷನ್ ಮಾಡಬೇಕು ಮಾಡ್ತಾರೆ. ಆ ದಿನ ಆ ಸಂದರ್ಭ ಬಂದಿದೆಯೋ ಇಲ್ಲ ಅವ್ರು ನೋಡ್ತಾರೆ. ಅವ್ರು ವಿವೇಚನೆ ಬಿಟ್ಟಿರೋದಂತ. ಯಾವಾಗ ಕರೆಸ್ತಾರೆ, ಇಬ್ಬರು ಹೋಗ್ತೀನಿ ಅಂತ ಹೇಳಿದಾರಲ್ಲ. ಸಿಎಮ್ಮು ಹೋಗ್ತೀನಿ ಅಂತ ಹೇಳಿದ್ದಾರೆ, DGM ಅವರು ಹೋಗ್ತೀನಿ ಅಂತ ಹೇಳಿ, ಬೇರೆ ಯಾರಿಗಾನ ಕರೆಸಿದ್ರು ಹೋಗಲೇಬೇಕಾಗುತ್ತೆ. ಅದು ನನಗೆ ಅಧಿಕೃತವಾದಂಥ ಮಾಹಿತಿ ನಮಗಂತೂ ಬಂದಿಲ್ಲ. ಈ ಖರ್ಗೆ ಸಾಹೇಬ್ರು ನಿಮಗೆ ಹೇಳಿದರೆ ನನಗೆ ಗೊತ್ತಿಲ್ಲ. ನೋಡೋಣ. ಇದು ಕಾಂಗ್ರೆಸ್ ನಾಯಕರುಗಳ ಮಾತು. ಹೇಳುವುದನ್ನೆಲ್ಲ ಹೇಳಿ ಕೊನೆಗೆ ಹೈಕಮಾಂಡ್ ಮೇಲೆ ಭಾರ ಹಾಕ್ತಾ ಇದ್ದಾರೆ. ಹೈಕಮಾಂಡ್ನ ನಿರ್ಧಾರ, ನಿಲುವು, ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಇದೆ. ಬಹುತೇಕ ಈ ವಾರ ಅಥವಾ 2-3 ದಿನಗಳಲ್ಲಿ ಇದಕ್ಕೊಂದು ಸ್ಪಷ್ಟತೆ ಸಿಗುವಂತಹ ಸಾಧ್ಯತೆ ಕೂಡ ಇದೆ. ಯಾರ ಕೈ ಮೇಲಾಗುತ್ತೆ, ಏನೆಲ್ಲ ಬೆಳವಣಿಗೆಗಳಿಗೆ ರಾಜ್ಯ ಕಾಂಗ್ರೆಸ್ ಸಾಕ್ಷಿಯಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.